ತುಂಬಾ ಈಸಿಯಾಗಿ ಮಾಡುವಂತಹ ಎಕ್ಸಲೆಂಟ್ ಆಗಿರುವಂತಹ ಈರುಳ್ಳಿ ಕುರ್ಮಾ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು. ಸೊ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಈ ರೆಸಿಪಿ. ಇಲ್ಲಿ ಮೊದಲಿಗೆ ನಾನು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ನಾನಿಲ್ಲಿ ಮೆಂತ್ಯ ದಾಣ ಹಾಕ್ಕೊತಿದ್ದೀನಿ. ಈ ಮೆಂತ್ಯ ದಾಣ ಇದರಲ್ಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಕ್ವಾಂಟಿಟಿದಾಗ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪನೇ. ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಹಿಂಗೆ ಸೇರಿಸ್ತಿದ್ದೀನಿ. ಹಿಂಗೆ ಕೂಡ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇಲ್ಲಿ. ಇವಾಗ ಎಲ್ಲ ಸೇರಿಸಿ ಹುರ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ. ಸುಮಾರು ಒಂದು 4 ಈರುಳ್ಳಿ ಈ ರೀತಿ ಬಿಡಿಯಾಗಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಈರುಳ್ಳಿ ಕೂಡ ನಾನು ಸೇರಿಸ್ತಿದ್ದೀನಿ. ಸುಮಾರು ಒಂದು 4 ಈರುಳ್ಳಿ ಇರ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಸ್ವಲ್ಪನೇ. ಜಾಸ್ತಿ ಇಷ್ಟ ಇತ್ತಂದರೆ ಬೆಳ್ಳುಳ್ಳಿ ಕೂಡ ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗ ಹಾಕೋಬೋದು. ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ಇದು. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಹಸಿ ವಾಸನೆ ಹೋಗಬೇಕು ಮತ್ತು ಕಲರ್ ಸ್ವಲ್ಪನೇ ಚೇಂಜ್ ಆಗಬೇಕಿಲ್ಲಿ. ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ ಈರುಳ್ಳಿ. ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೇಟೆ ಖಾರದ ಪುಡಿ ಮತ್ತು 1 ಚಮಚ ಧನಿಯಾ ಪೌಡರ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ಮೇನ್ ಪಾಯಿಂಟ ಇದರಲ್ಲಿ ಸಾಂಬಾರ್ ಪೌಡರ ಮಿಸ್ ಮಾಡದೆ ಹಾಕೋಬೇಕು. ಸುಮಾರು 1 ಚಮಚ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕ್ಕೊಂಡಿನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ. ಈ ರೀತಿ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ, ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದರೆ ಈ ರೆಸಿಪಿ ಮಾತ್ರ ಮಿಸ್ ಮಾಡದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬೊಂಬಾಟ್ ಕಾಂಬಿನೇಷನ್ ಈ ರೆಸಿಪಿ. ಒಂದು 2-3 ಟೊಮೆಟೊನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಸೇರಿಸ್ತಿದ್ದೀನಿ. ದೊಡ್ಡ ಸೈಜಿಂದಿತ್ತು, ಹೀಗಾಗಿ ನಾನಿಲ್ಲಿ 2 ಟೊಮೆಟೊನ ಮಿಕ್ಸಿಯಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಸಣ್ಣ ಇದ್ದಾದರೆ ಒಂದು 3ನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಹಸಿ ವಾಸನೆ ಹೋಗೋ ತನಕ ಒಂದು 2-3 ನಿಮಿಷ ನಾನು ಪೇಸ್ಟ್ ಹಾಕಿದ ಮೇಲೆ ಹುರ್ಕೊಂಡಿನಿ. ಇವಾಗ ಇದಕ್ಕೆ ಒಂದು 2-3 ನಿಮಿಷ ಮತ್ತೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಮುಚ್ಚಿಡ್ತಿದ್ದೀನಿ. ಅಂದರೆ ಎಣ್ಣೆ ಸಪ್ರೇಟ್ ಆಗಬೇಕು. ನೋಡಿ ಒಂದು 3 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಇವಾಗ ಹಸಿ ವಾಸನೆ ಕೂಡ ಹೋಗಿದೆ ಟೊಮೆಟೊ ಪೇಸ್ಟಿಂದು. ಇವಾಗ ಈ ಸ್ಟೇಜ್ನಲ್ಲಿ ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಇವಾಗ ಇದರ ರಸ ಹಾಕ್ಕೊತಿದ್ದೀನಿ ಕಿವುಂಚಿ. ಇದು ಕೂಡ ಇದರಲ್ಲಿ ಮಿಸ್ ಮಾಡದೆ ಹಾಕೋಬೇಕು ಈ ಹುಣಸೆಹಣ್ಣಿನ ರಸ. ಇದಕ್ಕೆ ನೀರು ಸೇರಿಸಬಾರ್ದು, ಹುಣಸೆಹಣ್ಣಿನ ರಸ ಮಾತ್ರ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಬೊಂಬಾಟ್ ಆಗಿರುತ್ತೆ. ಸೊ ಎಷ್ಟು ಸರಳವಾಗಿ ಮಾಡಬಹುದು ಈ ರೆಸಿಪಿ, ಅಷ್ಟೇ ರುಚಿಯಾಗಿರುತ್ತೆ. ಸೊ ನೋಡಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದು ನಾನು ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು. ಇವಾಗ ಮತ್ತೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಕೊನೆಯಲ್ಲಿ ಇದಕ್ಕೆ 1 ಚಮಚ ಆಗುವಷ್ಟು ಬೆಲ್ಲ ಸೇರಿಸ್ತಿದ್ದೀನಿ. ಹುಣಸೆಹಣ್ಣು ಹಾಕಿರ್ತೀವಲ್ಲ, ಹೀಗಾಗಿ ಇಲ್ಲಿ ಇದರಲ್ಲಿ ಬೆಲ್ಲನ ಹಾಕೋಬೇಕಾಗುತ್ತೆ. 1 ಚಮಚ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಮ್ಮ ತುಂಬಾ ರುಚಿಯಾಗಿರುವಂತಹ ಈರುಳ್ಳಿ ಕುರ್ಮಾ ರೆಸಿಪಿ ತಯಾರಾಗುತ್ತೆ. ಪೂರಿ, ಚಪಾತಿ, ರೊಟ್ಟಿ, ಅನ್ನ ಮತ್ತು ತಂದೂರಿ ರೊಟ್ಟಿ ಕೂಡ ಈ ರೆಸಿಪಿನ ನೀವು ತಿನ್ಬೋದು. ಎಷ್ಟು ಸರಳವಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.